ಹಾಯ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಭಾನುವಾರ ಅಮಾವಾಸ್ಯೆ ಇರೋದ್ರಿಂದ ದೇವಸ್ಥಾನದ ಪೂಜೆ ಇದೆ. ರೆಡಿ ಮಾಡೋಕ್ಕೆ ಅಂತ ಎಲ್ಲ ಉಂಬಳೆ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಆಗಲೇ ಉಂಬಳೆ ತೊಗೊಂಡೋಗಿ ದೇವಸ್ಥಾನ ಹತ್ರ ಇಟ್ಟು ಬಂದೆ. ಈಗ ಅಪ್ಪ ಹೂ ತಂದಿದ್ದೀನಿ, ಮನೆ ಹತ್ರ ಹೋಗಿ ತೊಗೊಂಬರ್ತಾಯಿದ್ದೀನಿ. ಹಿಂದೆ ನಮ್ಮ ತಾತ ಬರ್ತಿದ್ದಾರೆ ನೋಡಿ. ಹಾಗೆ ನಮ್ಮ ದೇವಸ್ಥಾನನೂ ತೋರಿಸ್ತೀನಿ ನೋಡಿ. ಇದೇ ನಮ್ಮ ದೇವಸ್ಥಾನ. ಸಿಂಪಲ್ಲಾಗಿ ಕಟ್ಟಿದ್ದೀವಿ ಸದ್ಯಕ್ಕೆ. ಬನ್ನಿ, ಅಪ್ಪ ಅಲಂಕಾರ ಮಾಡ್ತಾಯಿದ್ದಾರೆ, ನೋಡ್ಕೊಂಬರೋಣ. ಅಪ್ಪ ಎಲ್ಲ ಕೆಳಗಡೆ ಪೀಠಕ್ಕೆ ಅಲಂಕಾರ ಮಾಡಿ ಹೂವು ಮೂಡಿಸ್ತಾ ಇದ್ದಾರೆ. ಇನ್ನೇನು ನನ್ನ ತಮ್ಮಂದ್ರೆಲ್ಲ ಇಲ್ಲಿ ದೇವ್ರ ಪೀಠಕ್ಕೆ ಎಲ್ಲ ಸೀರೆ ಉಡಿಸಿ ರೆಡಿ ಮಾಡ್ತಾಯಿದ್ದಾರೆ. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಸೊ ಅವ್ರು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ವೀಡಿಯೋ ಮಾಡಿಕೊಂಡೆ. ದೇವ್ರ ಅಲಂಕಾರ ಎಲ್ಲ ಮುಗಿದು ಹೀಗೆ ಕಾಣಿಸ್ತಾ ಇದೆ. ನೋಡ್ಕೊಂಬನ್ನಿ. ನಮ್ಮಮ್ಮನಿಗಿಂತ ದೇವರೇ ಇಲ್ಲ. ಅಲಂಕಾರ ಎಲ್ಲ ಮುಗಿಸಿ ಮಂಗಳಾರತಿ ಸ್ಟಾರ್ಟ್ ಮಾಡಿದರೆ. ಬನ್ನಿ, ಮಂಗಳಾರತಿ ಮಾಡ್ತಾಯಿದ್ರೆ. ಮಂಗಳಾರತಿ ಎಲ್ಲ ಮುಗೀತು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ತುಂಬ ಜನ ಭಕ್ತಾದಿಗಳು ಕಷ್ಟ ಕೇಳ್ಕೊಳಕ್ಕೆ ಬಂದಿದ್ರು. ಅಮ್ಮ ಬಂದಿತ್ತು, ಬನ್ನಿ ನೋಡೋಣ ಏನಂತ. ಇಲ್ಲಿ ಅವರು ಏನೋ ಸ್ವಲ್ಪ ಕೇಳ್ತಾಯಿದ್ರು, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇತ್ತು. ಇವಾಗ ಒಬ್ರದ್ದು ಕೇಳಿ ಆಯಿತು, ಇನ್ನೊಬ್ಬರು ನಾವು ಕೇಳ್ತೀವಿ ಅಂತ ಕೂತ್ಕೊಂಡಿದ್ರು. ಸುಮಾರು 4ರಿಂದ 5 ಜನ ಭಕ್ತಾದಿಗಳು ಬಂದಿದ್ದರು. ಫ್ಯಾಮಿಲಿ ಫುಲ್ಲು. ಅವ್ರದ್ದೇನೋ ಪ್ರಾಬ್ಲಮ್ ಇತ್ತು ಅಂತ ಕೇಳ್ಕೊತಾಯಿದ್ರು. ಈಗ ಇನ್ನೊಬ್ರು ಕೇಳ್ತೀನಿ ಅಂತ ಹೇಳಿದರೆ ಕೇಳ್ತಾ ಇದ್ದಾರೆ. ನೋಡೋಣ ಬನ್ನಿ. ನಾವು ಬೆಳಗ್ಗೆದ್ರು ನೀನು ನಂಬ್ಕೊಂಡಿದೀವಿ, ನೀನು ಕಣ್ಣು ಬಿಟ್ರು ನಾವು ನೋಡ್ತೀವಿ. ಹೇಳಿಲ್ವಾ, ಕೊಡ್ತಿದ್ರು ಬಿಡೋದು ಇಲ್ಲ, ಯಾಮಕ್ಕೂ ಬಿಡಲ್ಲ. ನಾನ್ ಸುದ್ದಿದ್ದೀವಿ, ನನ್ನ ತಂಗಿ ಸುಮ್ಮನಿರಲ್ಲ. ನಾವು ನಂಬ್ಕೊಂಡಿದೀವಿ. ನಾವು ನೀನ್ ಯಾಕ ದೂರ ನಡೀತಾ ಇದೆಯಾ ಅಂತ ನನ್ ಕೇಳ್ಬೋದು. ನಾವ್ ಏನ್ ಮಾಡೋದು? ಯಾವ ಕೆಲಸ? ಈಗ ಓನರ್ ಅಲ್ಲಿ ಬಂದಾನೆ, ಅಲ್ಲಿ ಹೋಗಿದ್ದೆ, ಅಲ್ಲೇ ಹೊಡ್ಬಂದೆ. ಮೈಗೆ ನೀರು ಮಾಡ್ಕೊಳ್ಳಲ್ಲ. ಇಲ್ಲ, ಇವತ್ತೆಲ್ಲಿ ಅರ್ಜೆಂಟ್ ಮಾಡ್ತಾರ. ಮೋಟ್ರ್ ಬಿಡಕ್ ಅವ್ರು ಬಂದಾಗ ಪ್ರವೇಶ ಇಲ್ಲ. ಮಗ ತಗೊಂಡು ದೌಡ್ ಬಂದೆ. ಇಲ್ಲ ಈ ಜಾಗಕ್ಕೆ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಗೊತ್ತಾ? ಹೇಳಿದ್ದೀನಿ ಇವತ್ತು. ಆಯ್ತು, ಫೋನು ತರ್ಸವ, ಇನ್ನೊಂದ್ ಸ್ವಲ್ಪ ತರ್ಸವ. ನಿನ್ಗೆ ನಾನು ಹೆಸರಾಗಿರಂಗ್ ಮಾಡಿಸ್ತೀನಿ. ಫೋನ್ ತರಿಸ್ತೀನಿ ಬಿಡ. ಫೋನ್ ತರಿಸಿ ನಿನ್ಗೆ ಕೊಡಿಸ್ತೀನಿ. ಈಗ ಹೆಂಗ್ ಕೊಡ್ಸಿದ್ವಿ ಅವನು 3 ಮಂಚಿಗೆ ಹಾಕಿಳವ. ನಿನ್ಗೆ ದೊಡ್ಡದಲ್ಲ ಅದು. ಯಾರು ತಿಂದಿದ್ರು ಬಿಡಲ್ಲ ಬಿಡ. ಯಾರು ತಿಂದಿದ್ರು ಬಿಡಲ್ಲ. ಕಪ್ಪಿಸ್ತೀನಿ. ನೀನ್ ಹೇಳ್ದಂತೆ ಕಪ್ಪಿಸ್ತೀನಿ. ನಡ್ಕಂಡ್ ನಾನ್ ಮಾಡಿಸ್ತೀನಿ, ಹೆಸರಾಗಂಗ್ ಮಾಡಿಸ್ತೀನಿ ಕಣವ. ನನ್ಗೆ ಯಾಕೋ ಹುಷಾರೇ ಇಲ್ವಲ್ಲ, ಏನ್ ಮಾಡೋಣ. 3 ಅಮಾಸೆ ನೀರು ಹಾಕ್ಸ್ಕೊಂಡಿದ್ದೀನಿ ಮಗಳೇ. ಅದೇ ಇವತ್ತು ಹಾಕ್ಸ್ಗೆ ಒಂದೈತೆ. 3 ಅಮಾಸೆ ಪೌರ್ಣಮಿ ಅಮಾಸೆಲ್ಲ ಹಾಕ್ಸು. ನಾನಿದ್ದೀನಿ, ಆಯ್ತೀನಿ. ಏನ್ ನಾನೊಂದ್ ಗೇಣ್ ನಡಿಯಕ್ ಆಗಲ್ಲ. ನನ್ ಜೀವದಾಗೆ ಹಿಂಗಾಯ್ತು ಕಣ. ಮನೆಗೆ ಕಡ್ಲೆಕಾಯಿ ಕಟ್ಟಿಸ್ಕೊಂಡ್ ಮಗಳೇ. ಏನವ ಮನೆಗೆ ಕಡ್ಲೆಕಾಯಿ ಮಾಡ್ಕೊ ಅಂತ ಹೇಳ್ತಾರೆ. ಅದು ಹೇಳಿತ್ತು, ಅಂಗಡಿಗೆ ಇದಕ್ಕೆ ಮಾಡ್ಸು ಅಂತ ಹೇಳಿತ್ತು. ಈಗ ಆದ್ಮೇಲೆ ಪೌರ್ಣಮಿ ಮಾಡಿಸ್ಕೊ. ಮಾಡ್ಸು. ಪೌರ್ಣಮಿ ಮಾಡೋ. ನಾನೆಲ್ಲ ನೀನ್ ಒಳ್ಳೇದ್ ಮಾಡಿ ಎಲ್ಲಾ ಕಡೆಯಿಂದ ಅಂಗಡಿ ಹಿಡಿಕೆ, ನಮ್ ತಗ್ಲಿ ಹಿಡಿಕೆ ಶಂಕು ಇಲ್ದೇವೆ ಬತ್ತವಲ್ಲಪ್ಪ. ಅದ್ ಯಾರು ಜನ ತಂದು ಮಾಡ್ತಾರೋ ಇಲ್ಲೋ, ಯಾರ ಮಾಡ್ತಾರೆ. ಅಷ್ಟೇ ಇದೇ ಮಗಂದು ಆಗುತ್ತೆ. ನಮ್ದು 6 ತಿಂಗಳು ಆಗುತ್ತೆ. 6 ತಿಂಗಳಿಗೆ ನೋಡಿ ನನ್ನ ಮೇಲೆ ಭಾರ ಹಾಕಿ ಹೋಗಿ ಪ್ರಯತ್ನ ಪಡು. ನನಗೆ ಈ ಮಗನ ಜಲ್ದಿ ಮಾಡಿಸ್ತೀನಿ. ಯಾವಾಗ ಮ್ಯಾಲಿರೋದು ಅಷ್ಟೇ. ಮನೆ ಪಾಯ 2 ತಿಂಗಳು ಲೇಟಾಗಿ ಹಾಕೋಣ ಅನ್ಕೊಂಡೆ. ಬಸ್ಸಿನ ಯಾಕೆ ಮಗಳೇ ಚೆನ್ನಾಗೈತೆ, ನಡೆಸ್ಕೊಡ್ತೀನಿ.
ಅಪ್ಪನ ಜಯಂತಿ ಬೇಡ ಶ್ರಾವಣಕ್ಕೆ ದುಡ್ಡು ಕಾಸು ಅಡ್ಜಸ್ಟ್ ಮಾಡ್ಕೊಂಡು ಆಗಲಿಲ್ಲ ಶ್ರಾವಣಕ್ಕೆ ಮಾಡ್ತಾನೆ ಅನ್ಕೊಂಡು ನಾವು ಮದುವೆ ಮಾಡಿದ್ವಲ್ಲ ಅಲ್ಲಿ ಮಾಡಿದ್ರು ಆಗುತ್ತೆ ಎಂದಾರ ನೀನು ನಡೆಸು ನನ್ನ ಹೆಸರಲ್ಲಿ ನಡೆಸು ನಡೆಸ್ಕೊಳ್ಳೋ ಜವಾಬ್ದಾರಿ ನಂದು ನಮ್ಮನ್ನು ದೇವಸ್ಥಾನಕ್ಕೆ ಹೋಗ್ಬೇಕು ವ್ಯವಹಾರದ ನೋಡಮ್ಮ ಕೆಲಸ ನಡೀತಾ ಇಲ್ಲಪ್ಪ ನಮ್ಮ ಮಕ್ಕಳಿಗೆ ಇಲ್ಲ ಆಯ್ತು ಸ್ವಲ್ಪ ದಿನ ನಡೀತಲ್ಲ ಮಳೆ ಸ್ವಲ್ಪ ದಿನ 2 ದಿವಸ ನಡೆದ್ರೆ 2 ದಿವಸ ಸುಮ್ಮನೆ ಅದು ಹೇಳ್ಬೋದ ನಮ್ಮ ಇಷ್ಟ ನಡೆದ್ರೆ ಅಲ್ವಾ ನಮ್ಮ ಒಂದು 2-3 ಜನ ಆಲ್ರೆಡಿ ಕೇಳಿದರು, ಇನ್ನೊಬ್ಬರು ನಾವು ಕೇಳ್ತೀವಿ ಅಂತ ಹೇಳ್ತಾಯಿದ್ರು. ನಾವಂತೂ ಇವಾಗ ಮುಗೀತು ಅಂತ ಕಾಯ್ಕೊಂಡು ಕೂತೀವಿ. ಏನು ಕೆಲಸ ಆಗ್ತಾ ಇಲ್ಲ ಇನ್ನೂ ಆಗಿಲ್ಲ ಅಲ್ವ ನಾವು ಮೂರು ಅಮಾಸೆ ನಮ್ಗೆ ಸ್ಥಳ ಕೊಡ್ಲೇಬೇಕಪ್ಪ ನಮ್ಗೆ 3 ಅಮಾಸೆ ಕೊಡಿ ಏನು ಮಾಡಿದ್ರು ನನಗಿರಲಿ ಕಡೆ ಜಾಸ್ತಿ ಐತೆ ಅದನ್ನೆಲ್ಲ ನಾನು ಇದು ಮಾಡ್ತೀನಿ ನಿಮ್ಗೆ ನಡೆಸ್ಕೊಡ್ತೀನಿ ಕಣ ನಡೆಸ್ತೀನಿ. ಇವಾಗ ಮೊನ್ನೆ ಒಂದು ಅಮೌಂಟ್ ಹಾಕಿ 25 ಲಕ್ಷ ಅದ್ರದ್ದು ಕೆಲಸ ಅಂತೂ ಬಂದವ್ರದ್ದೆಲ್ಲ ಕೇಳಿದೆಲ್ಲ ಮುಗೀತು. ನಾವಂತೂ ಕಾಯ್ತಾ ಇದ್ವಿ ಬೇಗ ಊಟ ಮಾಡೋಣ ಅಂತ. ಲಾಸ್ಟಿಗೆ ಮಹಾಮಂಗಳಾರತಿ ಆಯಿತು. ಬನ್ನಿ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿಗೆ ಇಷ್ಟ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.